ನಿನ್ನೆ ಬಾದಾಮಿ ಅಮಾವಾಸ್ಯೆಗಾಗಿ ನಾವು ಯಲ್ಲಮ್ಮನ ಬೂದಾಳಕ್ಕೆ ಹೋಗಿದ್ದೀವಿ. ಗುಡಿಯಾಗ ಎಲ್ಲ ಭಕ್ತರುಗಳು ಎಲ್ಲಿ ಬೇಕಾದಲ್ಲಿ ಮುಕ್ಕೊಂಡಿದ್ರು. ನಾವು ಒಟಾಟಿ ಮೂಲೆಯಲ್ಲಿ ಜಾಗ ಹಿಡಿದು ನೋಡ್ರಿ. ಇದು ನಮ್ಮ ಪಲ್ಲಕ್ಕಿದಾಗ ಮರ್ಗಮ್ಮ ದೇವಿ ಅಂತೇಳಿ ಊರು ಬರುವ ಮರ್ಗವ್ವ, ದ್ಯಾಮವ್ವ, ದುರ್ಗವ್ವ ಊರು ಕಾಯುವ ಅಕ್ಕಂದ್ರ ದೇವ್ರಿದ್ದಂಗೆ. ಇವು ಹಿಂದಿನ ಕಾಲದಾಗ ಮಕ್ಕಳ ಬ್ಯಾನಿ ತಟ್ಟ ಇವೆಲ್ಲ ಇದ್ರನ ಇವೇ ದೇವ್ರುಗಳು ಕಾಪಾಡೋದು. ನಾವೆಲ್ಲರೂ ಹೋಗಿ ಹೊಳ್ಯಾಗ ಹೋಗಿ ಜಳಕ ಮಾಡಕತ್ತಿದ್ವಿ. ಈ ಕಡೆ ನಮ್ಮ ಪಲ್ಲಕ್ಕಿಯನ್ನು ರೆಡಿ ಮಾಡಕತ್ತಿದ್ರು ಎಲ್ಲ. ಆಯ್ನ ಇಲ್ಲಿ ಜೋಗಿಯರು ಹಾಡಾಡಕತ್ತಾರ. ಗಲೀಜು ಮಾಡೋರು ನೋಡ್ಕೊರೇವ ಅವ್ರ ಮನಸ್ಸಿನಾಗ ಹೋಗಿ ಬಂದಿರ ಅಲ್ಲೇ ಸಣ್ಣಗ ಇರಿ ಹತ್ತಂಗ ಹತ್ತು ಊರು ಕಾಯೋ ಆದಿಶಕ್ತಿಗಳಂದ್ರ ಮರಗವ್ವ, ತುಳುಗವ್ವ, ಹಿರಿಯ ಮಕ್ಕಳ ತಾಯಿ ದ್ಯಾಮವ್ವ. ಇವು ಯಾವೇ ಮಕ್ಕಳಂತ ತಟ್ಟ ಇಂಥವು ಮುಂತಾದ ರೋಗಗಳನ್ನು ಮೊದಲು ತಡೆಯುವಂಥ ದೇವರು. ಯಾಕಂದ್ರೆ ದೇವರ ಆದಿಶಕ್ತಿ ಅಂತೇಳಿ ಅದಕ್ಕೆ ಹೇಳ್ತಾರೆ. ಊರು ಕಾಯೋ ಗ್ರಾಮ ದೇವತೆ ದೇವರು ಅಷ್ಟು ಪವರ್ಫುಲ್ ಯಾರು ಇರಲ್ಲ. ಎಲ್ಲನೂ ಇಲ್ಲಿ ನೋಡ್ಬೋದು. ಪಲ್ಲಕ್ಕಿ ಎಲ್ಲ ರೆಡಿ ಆಯಿತು. ಎಲ್ಲ ಸಿಟ್ ಮಾಡ್ಕೊಂಡು ಇಲ್ಲಿ ಹೋಗಬೇಕು. ನಮ್ಮೆಲ್ಲ ಹುಡುಗರು ಕಳಸ ಹೊತ್ತುಕೊಂಡು ಈಗ ಎಲ್ಲ ದೇವಸ್ಥಾನಕ್ಕೆ ಹೊಂಟೇವಿ. ಅಲ್ಲಿ ಹೋಗಿ ಆ ದೇವಸ್ಥಾನ ಸುತ್ತಾಕೊಂಡು ಎಲ್ಲ ದೇವಸ್ಥಾನ ಬಂದಿದ್ದೇವೆ. ಅಮಾವಾಸ್ಯೆ ದಿನ ಬೆಳಗ್ಗೆ ಎಲ್ಲ ಬಿಟ್ಟಿದ್ದೇವೆ. ಈ ಕಡೆ ಡೋಲಿನ ವಾದ್ಯಗಳು ಜೋರಾಗಿ ಬಡಿಯಾಗುತ್ತಿದ್ದೀವಿ. ಎಲ್ಲರೂ ನಮಸ್ಕಾರ ಮಾಡಿ ಈ ಕಡೆ ಎಲ್ಲ ಹುಡುಗರು ಕೆಲಸ ಹೊತ್ಕೊಂಡು ಒಳಗೆ ಬಂದರು. ಎಲ್ಲರೂ ಒಂದ್ಸತ ಇಲ್ಲೇ ಮರ್ಗವ್ವ ಅಂತ ತಿಳ್ಕೊಂಡು ಮಾಡಿ ನೋಡ್ರಿ. ನಾವೆಲ್ಲ ಇವಾಗ ಊರು ಪ್ರವೇಶ ಮಾಡಿಬಿಟ್ಟೇವಿ. ಊರು ಪ್ರವೇಶ ಮಾಡಾಕ ಊರಿಗೆ ಒಂದು ಕುಂಬಳಕಾಯಿ ಹೊಡಿತ ಊರು ಪ್ರವೇಶ ಮಾಡ್ತೀವಿ. ಇವೆಲ್ಲ ನಮ್ಮ ಮರ್ಗಮ್ಮ ದೇವಿ ಒಳಗದವರು ನೋಡ್ರಿ. ಕಳಸ ಕುಂಬ ಹೊತ್ಕೊಂಡು ಹಾಗೆ ಮುಂದೆ ನಿಂತಾಕಾರ ಮ್ಯಾಗ ಕಾಲೆಲ್ಲ ಸುತ್ತಿತ್ತು. ಆದರೆ ದೇವರ ಒಂದು ಶಕ್ತಿ ಮೇಲೆ ನಾವೆಲ್ಲರೂ ಸುಮ್ಮನೆ ಅಂತ ಬಿಸಿಲಾಗಿ ಹೋಗ್ತಿದ್ದೀವಿ. ಏನು ಕಾಲೇನು ಅನ್ನಿಸ್ತಾ ಇಲ್ಲ. ಮಾಡೋದು ಜಾತ್ರೆ ಅದು ಅದ್ದೂರಿಯಾಗಿ ಮಾಡಬೇಕು. ಎಲ್ಲ ನೋಡ್ರಿ ಎಲ್ಲ ಬಂಡಲ್ಲ ಮುಳುಗಿ ಎಲ್ಲರೂ ಬಂಡಲ್ ಹಚ್ಕೊಂಡು ತಾಯಿ ಸೇವೆ ಮಾಡಕತ್ತಿದ್ದೀವಿ. ಇಲ್ಲಿ ನಡುವರಾಗ ಅಮೌಂಟ್ ಗುಡಿ ಅಂತೇಳಿ ಸದ್ಯ ದೇವರ ಹೇಳಿಕೆ ಆಗ್ತವೆ. ನೀವೇ ಹೇಳಿಕೆ ಆಗ್ತವೆ. ಯಾಕಂದರೆ ನೀವು ಕೆಲವು ಸ್ಪೆಷಲ್ ಕರೆಕ್ಟು ಹೇಳ್ತಾರೆ. ಇವಾಗ ಒಬ್ಬರು ಅಲಗ ಹಾಕ್ಕೊಂಡು ಚಾಕು ತಗೊಂಡು ಹೇಳಿಕೆ ಮಾಡ್ತಾರಲ್ಲ, ದೇವರು ಪವಾಡ ಎನ್ಬೋದು. ಯಾಕಂದರೆ ಅದಕ್ಕೆಲ್ಲ ಚೂಪಾದ ವಸ್ತು ಇರುತ್ತೆ. ಆ ತಗೊಂಡು ಹೊಟ್ಟೆಗೆ ಇಟ್ಕೊಂಡು ಹೇಳಿಕೆ ಮಾಡ್ತಾರಲ್ಲ, ಇದು ಎಲ್ಲ ಸಾಮಾನ್ಯ ಆಗಲ್ಲ. ಯಾಕಂದರೆ ದೇವರ ಸತ್ಯದ ಮೇಲೆ ಮಾಡಬೇಕಾಗುತ್ತೆ. ಸದಾ ದೇವರ ಹೇಳಿಕೆ ಆಗ್ತದೆ. ಈಗ ಡೊಳ್ಳಿನ ವಾದ್ಯದ ಮೇಲೆ ಹೇಗೆ ಹೇಳಿದ್ದಾರೆ ಒಂದು ಮನುಷ್ಯನಿಂದ ಚಂದಾಗಿ. ಹೌದಪ್ಪ. ಈಗ ಹೆಂಗ್ ಹೊಂಟ್ರಿ? ಅವನಪ್ಪ ಹಿಂಗ್ ಹೊಂಟ್ರ ನಿಮಗ
ಒಂದು ಕೈ ಬಂಗಾರ ಒಂದು ಕೈ ಬೆಳಿ ಕೊಡಿಸ್ತೀನಿ ಅಂತ ಮುದುಕಿ ಯಾಕಲ್ಲಪ್ಪ ಅಪ್ಪ ದುಡುಕಿ ಮಾಡ್ತೇವೆ ಊರ ನಿಮ್ಮ ಬೆನ್ನ ಹತ್ತದ್ರು ನೀವು ನಂಬಿಗಿಟ್ಟು ತಾಯಿನ ದುಡಿದ್ರೆ ಊರ್ ಮೊದಲು ಮಾಡಿ ನಿಮ್ ಬೆನ್ನ ಹತ್ತದ್ರು ಆದ್ರೆ ಒಂದು ಮನಸ್ಸಿನಿಂದ ಚಂದಾಗಿ ಮಾಡ್ಕೊಂಡು ಆದ್ರೆ ಏನು ಕಮ್ಮಿ ಇಲ್ಲಪ್ಪ ಮನೆಗೆ ಬಂಗಾರ ಹೋಗಿ ಹಾಕ್ತೀನಿ ಅಂತ ಏನ್ ಚಿಂತೆ ಮಾಡಬೇಡಿ. ಫೈನಲ್ ಆಗಿ ನಮ್ಮ ದೇವ್ರ ಗುಡಿ ಅಂತೇಳಿ ಬಂದೇವಿ ಮತ್ತು ಇಲ್ಲಿ ಹೇಳಿಕೆ ನಡೀತಾವೆ. ಯಾಕಂದರೆ ಈ ಹೇಳಿಕೆಗಳು ಮಳೆಗೆ ಸಂಬಂಧವಾಗಿರುವ ಹೇಳಿಕೆಗಳಾಗಿರ್ತವೆ. ಮುಂಗಾರಿ ಹಿಂಗಾರಿ ಮಳೆ ಬೆಳೆ ಸಂಬಂಧ. ಒಂದು ಓಣಿ ಕಾಯಬೇಕಂತ ಆದಿಶಕ್ತಿಯಾದ ಮರ್ಗಮ್ಮ ದೇವಿ ಶಾಂತವಾಗಿದ್ದರೆ ಆ ಓಣಿಯಲ್ಲಿನೂ ಶಾಂತವಾಗಿಯೇ ಇರುತ್ತದೆ. ಅಲ್ಲಿ ಎಲ್ಲ ಸಮೃದ್ಧವಾಗಿರುತ್ತದೆ, ಯಾವುದೇ ತೊಂದರೆಗಳಿಲ್ಲ. ಈಗ ಹಿಂಗಾರಿ ಮತ್ತು ಮುಂಗಾರಿ ಹೇಳಿಕೆ ಮಾಡಲು ಅಲ್ಲಿ ಒಬ್ಬರು ಮುತ್ತಾರು ಈಗ ಹಲಗ ಹಾಕೊಂಡು ಇವಾಗ ಅವರು ಹೇಳಿಕೆ ಮಾಡ್ತಾರೆ. ಈಗ ಬೆಳ್ಳಿನ ವಾತಾವರಣ ಅದು ಹೇಳಿಕೆ ಆಗೋದು. ಯಪ್ಪ ದಿನಮಾನ ಸುದ್ದಪ್ಪ ಅಂದ ಯಪ್ಪ ಮುಂಗಾರಿ ನಾಡಿ ಮುಂಗಾರಿ ಆಯ್ತು ಹಿಂಗಾರಿ ನಾಡಿ ಹಿಂಗಾರಿ ಆಯ್ತು ಅರೇ ಮುಂಗಾರಿ ಬಂಡಿಲಿ ಅನ್ನ ಗಿಂಡಿಲಿ ನೀರಲಿ ಅಂದ ಯಪ್ಪ ಹಿಂಗಾರಿ ಮಗನ ಜೋಡಿ ಬಿಡಗಲ್ತಿರ್ವೀನಿ ಮಗನ ಬೇಡ್ದವನಿಗೆ ಬೇಡ್ದೊಟ್ಟು ಅನ್ನ ಕೊಟ್ಟಿನಿ ಏನು ಚಿಂತೆ ಮಾಡಬೇಡ ಅಂದ ರೈತ ಮಗನಿಗೆ ಕೊಡು ಬಂಡ್ರ